ಏಲಕ್ಕಿ ಬೆಳೆದ ಮೇಲೆ ನಿಮ್ಮ ತೋಟದಲ್ಲಿ ಏನಾದ್ರು ಬದಲಾವಣೆ ಆಗಿತ್ತಾ? ಸರ್ ಬದಲಾವಣೆ ಆಗಿದೆ. ಬಹುಬೆಳೆ ಪದ್ಧತಿ ಮಾಡಿದ್ರಿಂದ ಆಲ್ಮೋಸ್ಟ್ ಅಡಿಕೆದು ಒಳ್ಳೆ ಈಲ್ಡ್ ಜಾಸ್ತಿ ಆಗಿದೆ. ಅಡಿಕೆದು ಈಲ್ಡ್ ಜಾಸ್ತಿ ಅಡಿಕೆದು ಈಲ್ಡ್ ಜಾಸ್ತಿ ಆಗಿದೆ. ಅಡಿಕೆ ಏನಿಲ್ಲ ಅಂದ್ರೂ ಒಂದು 5ರಿಂದ 8 ಕ್ವಿಂಟಲ್ ಜಾಸ್ತಿ ಆಗಿದೆ. ಡ್ರೈ ಒಣ ಅಡಿಕೆ ಜಾಸ್ತಿ ಆಗಿದೆ. ನೀವು ಏನಾರ ಬೇರೆ ರೈತರಿಗೆ ಕೀಳಿನ ಕಂದು ಅಥವಾ ಸಸಿನ ಕೊಡ್ತೀರಾ? ಅದೇ ಸರ್, ಅದು ನನ್ನ ಈಲ್ಡ್ ಬರಬೇಕು. ಕೊಡಕ್ಕೂ ಬರಲ್ಲ. ಈಲ್ಡ್ ಬಂದು ಒಂದು 2 years 3 years ಆದ್ಮೇಲೆ ಕೊಡ್ಬೇಕು. ಇಲ್ಲಾಂದ್ರೆ ಅವ್ರಿಗೆ ಮೋಸ ಮಾಡ್ದಂಗೆ ಆಗುತ್ತೆ. ಅದರಲ್ಲೇ ಕಿತ್ತು ಕೊಟ್ರೆ ಅದು ಬಿಡುತ್ತೆ ಇಲ್ಲ ಅಂತ ಗ್ಯಾರಂಟಿ ಇಲ್ಲ. ನಾವೇನಿದ್ರು ಒಂದು 3 years 4 years ಆಗ್ಬೇಕು, ಆಮೇಲೆ ಕಿತ್ತು ಕೊಡ್ಬೋದು. ವೀಕ್ಷಕರೇ ನಮಸ್ಕಾರ. ನಾವಿವತ್ತು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದಲ್ಲಿದ್ದೀವಿ. ನಾವೇನು ನೋಡ್ತಿದ್ದೇವೆ ಅಡಿಕೆ ತೋಟ. ಈ ತೋಟದಲ್ಲಿ ಬಂದ್ಬಿಟ್ಟು ಏಲಕ್ಕಿ ಬೆಳೆ ಅಂದರೆ ಏಲಕ್ಕಿನ ಅಂತರ ಬೆಳೆಯಾಗಿ ಬೆಳೆದಿದ್ದಾರೆ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ, ನಮ್ಮ ಪೇಜ್ನ ಸಪೋರ್ಟ್ ಮಾಡಿ. ಸರ್ ನಮಸ್ತೆ. ನಮಸ್ತೆ. ನಿಮ್ದೊಂದು ಪರಿಚಯ ಮಾಡಿಕೊಡ್ತೀನಿ. ಗಿರೀಶ್ ಅಂತ ಇದು ಲಿಂಗಾಪುರ ವಿಲೇಜ್. ನೀವು ಹಚ್ಚಿರೋದು ಇದು ಏಲಕ್ಕಿ ಸಸಿ, ಇದು ಯಾವ ತಳಿ ಸರ್? ಇದು ನೆಲ್ಲೆಣಿ ಗ್ರೀನ್ ಗೋಲ್ಡ್ ಅಂತ ಸರ್. ನೆಲ್ಲೆಣಿ ಗ್ರೀನ್ ಗೋಲ್ಡ್. ಅಂದರೆ ನೀವೇನು ಕಂದು ಹಚ್ಚಿದ್ರೆ? ಕಂದಲ್ಲ, ಇದು ಸೀಡ್ಸ್ ಇಂದ ಮಾಡಿರೋದು. ಸಸಿ ತಂದು ಹಚ್ಚಿರೋದು. ಸೀಡ್ಸ್ ಇಂದ ಅದು ಹಚ್ಚಿರೋದು. ಇವೆಲ್ಲ ಕೌಲೆಲ್ಲ ಮರಿ ಎಲ್ಲ ಹೊಡೆದಿರೋದು ಒಂದು ಇದರಿಂದ ಒಂದೇ ಇದರಿಂದ ಕಂದಿಂದ ಬಂದಿರೋದು. ಒಂದು ಈ ತರ ಇತ್ತು, ಹಚ್ಬೇಕಾದ್ರೆ ಈ ತರ ಇತ್ತು, ಇದಕ್ಕಿಂತ ಸಣ್ಣಗಿತ್ತು. ಅದು ಹಚ್ಚಿರೋದ್ರಿಂದ ಇಷ್ಟು ಆಗಿರೋದು. ಕೌಲು ಮರಿ ಎಲ್ಲ ಹೊಡೆದಿರೋದು. ಈಗ ಹಚ್ಚಿ ಕೇವಲ ಒಂದು ವರ್ಷಕ್ಕೆ ಇಟ್ಟು ಚೆನ್ನಾಗಿ ಆಲ್ರೆಡಿ ಈಲ್ಡ್ ಕೂಡ ಸ್ಟಾರ್ಟ್ ಆಗೈತೆ. ಈಲ್ಡ್ ಸ್ಟಾರ್ಟ್ ಆಗಿದೆ. ಈಗೆಲ್ಲ ಈಲ್ಡ್ ಬರ್ತಾ ಇದೆ. ಈಗ ಸ್ಟಾರ್ಟ್ ಆಗಿದೆ. ಈಗೆಲ್ಲ ಕ್ರಾಪ್ ಸ್ಟಾರ್ಟ್ ಆಗಿದೆ. ಕ್ರಾಪ್ ಆಲ್ಮೋಸ್ಟ್ 70% ಸ್ಟಾರ್ಟ್ ಆಗಿದೆ. ಈ ತರನೇ ಬರ್ತಾ ಇದೆ. ಇದರಲ್ಲಿ ಹೂವೆಲ್ಲ ಬಿಡ್ತಾ ಇದೆ. ನಾವು ಸರ್ ಹೂ ಬಿಡ್ತಾ ಇದೆ. ಇದು ಏನಿಲ್ಲ ಅಂದ್ರೂ ಒಂದು 15 feet ಹೋಗುತ್ತೆ ಹೈಟ್ ಒಂದು 15 ಅಡಿ ತನಕ ಹೈಟ್ ಹೋಗುತ್ತೆ. ಇದೆಲ್ಲ ಈಗ ಏಲಕ್ಕಿ ಬೆಳೆದ ಮೇಲೆ ನಿಮ್ಮ ತೋಟದಲ್ಲಿ ಏನಾದ್ರು ಬದಲಾವಣೆ ಆಗಿತ್ತಾ? ಸರ್ ಬದಲಾವಣೆ ಆಗಿದೆ. ಬಹುಬೆಳೆ ಪದ್ಧತಿ ಮಾಡಿದ್ರಿಂದ ಆಲ್ಮೋಸ್ಟ್ ಅಡಿಕೆದು ಒಳ್ಳೆ ಈಲ್ಡ್ ಜಾಸ್ತಿ ಆಗಿದೆ. ಅಡಿಕೆದು ಈಲ್ಡ್ ಜಾಸ್ತಿ ಆಗಿದೆ. ಅಡಿಕೆ ಏನಿಲ್ಲ ಅಂದ್ರೂ ಒಂದು 5ರಿಂದ 8 ಕ್ವಿಂಟಲ್ ಜಾಸ್ತಿ ಆಗಿದೆ. ಡ್ರೈ ಒಣ ಅಡಿಕೆ ಜಾಸ್ತಿ ಆಗಿದೆ. ಅಂದ್ರೆ ಯಾವ ಥರ ಜಾಸ್ತಿ ಆಗಿರ್ಬೋದು? ಯಾವ ಥರ ಅಂದರೆ ಇದು ಮಲ್ಚಿಂಗ್ ಮಾಡ್ಕೊಂತೀನಿ. ಹಸಿರೆಲೆ ಗೊಬ್ಬರ ಇದೆಯಲ್ಲ, 2 months ಇದ್ದಾಗ ಏಲಕ್ಕಿ ಈಗ ನಿಮ್ಮ ತೋಟದಲ್ಲಿ ಎಷ್ಟು ಸಸಿ ಇದೆ ಸರ್? ನಮ್ದು ಇದು 1.5 ಎಕರೆ ಇದೆ. ದೊಡ್ಡ ತೋಟ 1.5 ಎಕರೆ ಇದೆ. ಅದರಲ್ಲಿ 600 ಏನೋ ಹಾಕಿದ್ದೀನಿ. 600 ಏಲಕ್ಕಿ ಸಸಿ ಹಾಕಿದ್ದೀನಿ. 600ರಲ್ಲಿ ಒಂದು 50 ಹೋಗಿದಾವೆ. ಹೋಗಾಗಿದೆ 50. ಇನ್ನು ಉಳಿಸಿದವೆಲ್ಲ ಚೆನ್ನಾಗಿದೆ. ಮೇಂಟೆನೆನ್ಸ್ ಎಲ್ಲ ಯಾವ ರೀತಿ ಮಾಡ್ತಿತ್ತು? ಇದಕ್ಕೆಲ್ಲ ಗೊಬ್ಬರ ನಿರ್ವಹಣೆ ಇತ್ತು, ಉಳಿದು ಅದಕ್ಕೇನಾರ? ಇದಕ್ಕೆ ಉಳಿದಂದ್ರೆ ಕಾಂಡ ಕೊರಕ ಅಂತ ಬಂದಿತ್ತು. ಆಮೇಲೆ ಎಲೆ ಚುಕ್ಕೆ ಇದು ಬಂದಿತ್ತು. ಸಪೋರ್ಟಿಂದ ತಗೊಂಡು ಔಷಧಿ ಹೊಡೆದಿದ್ದೆ. ಗೊಬ್ಬರ ಅಂದ್ರೆ 2 months ಒಂದು ಗೊಬ್ಬರ ಕೊಡಬೇಕು. ಯಾವ್ದು ಗೊಬ್ಬರ? ನಾನು ಹಂಗೆ ಇದು ಕಾಂಪ್ಲೆಕ್ಸ್ ಗೊಬ್ಬರ ಕೊಟ್ಟಿದ್ದೆ. ಈಗ ದನಿ ಗೊಬ್ಬರ ಹಾಕ್ಬೇಕಂತ ತರಿಸ್ಬೇಕಂತ ಇದ್ದೀನಿ. ದನಿ ಗೊಬ್ಬರ ಕೊಡ್ಬೇಕು. ಮತ್ತೆ ಮಣ್ಣು ಏರ್ಸ್ತಾ ಇರ್ಬೇಕು, ಕ್ಲೀನ್ ಮಾಡ್ತಾ ಇರ್ಬೇಕು ಬುಡದ ಹತ್ರ ಮಾತ್ರ. ಈಗ ಕಳೆ ಇರಂಗಿಲ್ಲ. ಕಳೆ ಇದ್ರೆ ಅದು ಗಿಡ ಏಗ್ರ ಆಗಲ್ಲ. ಹೈಟ್ ಆಗಲ್ಲ. ಕಳೆ ನೀಟ್ ಇರ್ಬೇಕು. ಗಿಡ ಮಾತ್ರ ನೀಟ್ ಇರ್ಬೇಕಲ್ಲ ಗಿಡದ ಹತ್ರ. ಸರಿ ಹತ್ರ ಕಳೆ ಇದ್ಬಿಟ್ರೆ ಅದು ಬೆಳೆಯಕ್ಕೆ ರೋಗ ಭಾಳ ಬರುತ್ತೆ. ಹುಳುಗಳು ಜಾಸ್ತಿ ಆಗುತ್ತಲ್ಲ, ಹಾಗಾಗಿ. ಈಗ ಎಷ್ಟೆಷ್ಟು ಪ್ರತಿ ಸಾಲಿಗೆ ಹಾಕಿದ್ರೆ ಹಿಂಗೆ ಅಂತರ? ಪ್ರತಿ ಸಾಲಿಗೆ ಹಾಕಿರೋದು ಇದು ದೊಡ್ಡ ತೋಟ 4 ಗಿಡದ ಮಧ್ಯೆ ಹಾಕಿರೋದು. ಇದು 4 ಗಿಡದ ಮಧ್ಯೆ ಹಾಕಿರೋದು. 4 ಗಿಡದ ಮಧ್ಯೆ ಹಾಕಿರೋದು. ಇದು ಏನಿಲ್ಲ ಅಂದ್ರೆ 9x9 ಇದೆ. 9x9 ಬರುತ್ತೆ. 9.5 ಬರುತ್ತೆ. 9x9 ಅಂತ ಫಿಕ್ಸ್ ಇದೆ. ಈಗ ನೆಕ್ಸ್ಟ್ ಸರ್, ನೀವು ಏನಾರ ಬೇರೆ ರೈತರಿಗೆ ಕೀಳಿನ ಕಂದು ಅಥವಾ ಸಸಿನ ಕೊಡ್ತೀರಾ? ಅದೇ ಸರ್, ಅದು ನನ್ನ ಈಲ್ಡ್ ಬರಬೇಕು. ಕೊಡಕ್ಕೂ ಬರಲ್ಲ. ಈಲ್ಡ್ ಬಂದು ಒಂದು 2 years 3 years ಆದ್ಮೇಲೆ ಕೊಡ್ಬೇಕು. ಇಲ್ಲಾಂದ್ರೆ ಅವ್ರಿಗೆ ಮೋಸ ಮಾಡ್ದಂಗೆ ಆಗುತ್ತೆ. ಅದರಲ್ಲೇ ಕಿತ್ತು ಕೊಟ್ರೆ ಅದು ಬಿಡುತ್ತೆ ಇಲ್ಲ ಅಂತ ಗ್ಯಾರಂಟಿ ಇಲ್ಲ. ನಾವೇನಿದ್ರು ಒಂದು 3 years 4 years ಆಗ್ಬೇಕು, ಆಮೇಲೆ ಕಿತ್ತು ಕೊಡ್ಬೋದು. ಇವಾಗ ಕೊಡಕ್ ಬರಲ್ಲ ಅದ್ರಲ್ಲಿ. ಈ ವಿಡಿಯೋ ಮೂಲಕ ಬೇರೆ ರೈತರಿಗೆ ಏನೆಲ್ಲ ಕಷ್ಟಪಡ್ತೀರಿ? ಬಹುಬೆಳೆ ಪದ್ಧತಿ ಮಾಡಿದ್ರೆ ಚೆನ್ನಾಗಿ. ನಂದು ಆಲ್ಮೋಸ್ಟ್ ನಾನು ತಿಳಿದಂತೆ ಇದರಲ್ಲಿ ನಂದು ಅಡಿಕೆ ಭಾಳ ಫೇಲ್ ಆಗಿತ್ತು. ಅಂದ್ರೆ ಮರಗಳು ಹೋಗ್ತಾ ಇದು ಏನು ಸುಳೆ ರೋಗ ಅಂತ ಬರುತ್ತೆ. ಅದರಿಂದ ಭಾಳ ಇದಾಯಿತು. ನಂದು ಫಸ್ಲು ಫುಲ್ಲು ಡೌನ್ ಆಗಿದ್ದು. ಆಮೇಲೆ ಏನು ವರ್ಕೌಟ್ ಆಗ್ತಿರ್ಲಿಲ್ಲ. ಇಷ್ಟೆಲ್ಲ ಮಾಡಿದ್ರು ಅಡಿಕೆಗೆ ಅಷ್ಟೆಲ್ಲ ಗೊಬ್ಬರ ಕೊಟ್ಟರು ಏನು ಫಸ್ಲು ಏನು ಜಾಸ್ತಿ ಆಗ್ತಿರ್ಲಿಲ್ಲ. ಇದನ್ನೇ ನಂಬ್ಕೊಂಡಿದ್ರೆ ಸರಿಯಾಗಲ್ಲ ನಾವು ಅನ್ಕೊಂಡು ಆಮೇಲೆ
ಒಂದು 3-4 ತೋಟಗಳು ನಾನು ತಿಳ್ಕೊಂಡೆ, ವಿಡಿಯೋಗಳೆಲ್ಲ ನೋಡಿದೆ, ಹೊರಗೆಲ್ಲ ಹೋಗಿ ತೋಟಗಳೆಲ್ಲ ವಿಸಿಟ್ ಮಾಡಿದೆ. ಬಹುಬೆಳೆ ಪದ್ಧತಿ ಮಾಡಬೇಕು ಅಂತ ಆವಾಗ ಇದಾಯಿತು. ಅದನ್ನ ನೋಡಿಕೊಂಡು ಆಮೇಲೆ ಏಲಕ್ಕಿ ಮಾಡ್ಬೇಕಂತಾನೆ ಹೆಂಗಿದ್ರು ನಮ್ಮ ಸೆಂಟ್ರದಾಗ ಹಾಕಿದ್ವಿ ಗಿಡಗಳು. ಶೇಡ್ ಇರುತ್ತೆ ಅಂತ ತಗೊಂಬಂದು ಹಾಕಿದ್ವಿ. ಇದು ಕರೆಕ್ಟ್ ಶೇಡ್ ಆಲ್ಮೋಸ್ಟ್ 60% ಶೇಡ್ ಬೇಕೇ ಬೇಕಿಲ್ಲ ಅಂದರೆ ನಡೆಯಲ್ಲ ಅದು. ಅದು ಬಿಟ್ಟರೆ ಮತ್ತೇನಿಲ್ಲ. ಬಹುಬೆಳೆ ಪದ್ಧತಿ ಮಾಡಿದರೆ ರೈತರಿಗೆ ಒಳ್ಳೆಯದು ಅನುಕೂಲ ಆಗುತ್ತೆ, ಇನ್ಕಮ್ಮು ಜಾಸ್ತಿ ಆಗುತ್ತೆ. ಒಂದೇ ಬೆಳೆಯಲ್ಲಿ ನಂಬ್ಕೊಂಡು ಇದ್ದರೆ ರೈತರು ಭಾಳ ನಷ್ಟ ಆಗುತ್ತೆ. ಆಮೇಲೆ ಸರ್, ಈಗ ಏನು ಅಡಿಕೆ ಒಳಗೆ ಸೆಂಟ್ರಿಗೆ ಏನು ನೀವು ಏಲಕ್ಕಿ ಹಾಕಿದ್ರಲ್ಲ, ಇದರಿಂದ ಅಡಿಕೆ ಕೊಯ್ಯೋಕೆ ಏನೋ ಸಮಸ್ಯೆ ಉಂಟಾಗುತ್ತೆ? ಅಡಿಕೆ ಕೊಯ್ಯೋಕೆ ಏನು ಸಮಸ್ಯೆ ಆಗಲ್ಲ ಸರ್. ಅವರು ಕೊಯ್ಯೋರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವ್ರು ಯಾವ ಥರ ಕೊಯ್ತಾರೆ, ಯಾವ ಕಡೆ ಬೀಳಿಸ್ತಾರೆ ಅನ್ನೋದ್ರ ಮೇಲೆ ಹುಷಾರಾಗಿ ನೋಡ್ಕೊಂಡು ಕೊಯ್ತೀವಿ, ಹಾಗೇನಿಲ್ಲ ಅದು. ಆಮೇಲೆ ನೀವು ಉಳುಮೆ ಏನಾದ್ರು ಮಾಡ್ತೀರಾ? ಏನಿಲ್ಲ, ಜೀರೋ ಕಲ್ಟಿವೇಶನ್ ಸರ್. ಜೀರೋ ಕಲ್ಟಿವೇಶನ್. ಈಗೇನು ನಾನು ಮಿಷಿನರಿ ಏನು ಹೊಡಿಯಲ್ಲ, ಒಂದು ಬ್ರಷ್ ಕಟರಿಂದ ಅಷ್ಟು ಕ್ಲೀನ್ ಮಾಡ್ಕೊತೀನಿ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಜನದ ಹತ್ರ ಆಳು ಹಚ್ಚಿ ಕಳೆ ಕೀಳಿಸ್ತೀನಿ ಗಿಡದ ಹತ್ರ ಅಷ್ಟೇ. ಅದು ಬಿಟ್ಟರೆ ಈಗ ಇದೇನು ಉಳುಮೆ ಮಾಡೋದು ಏನಿಲ್ಲ ಇದರಲ್ಲಿ. ಆಗಲೇ 1 ಇಯರ್ ಆಯಿತು, ಏನು ಹೊಡೆದಿಲ್ಲ. ಫಸ್ಲು ಜಾಸ್ತಿ ಆಗಿದೆ. ಉಳುಮೆ ಎಷ್ಟು ಮಾಡ್ತೀವಿ ಅಷ್ಟು ಬೇರ್ಗಳು ಮೇಲ್ ಬಂದಿರೋ ಬೇರ್ಗಳು ಕಟ್ ಆಗೋದ್ರಿಂದ ಫಸ್ಲು ಡೌನ್ ಆಗ್ತಿತ್ತು. ಭಾಳ ಟ್ಯಾಕ್ಟ್ರಿ ಹೊಡಿತಿದ್ದೆ. ಈಗ ಉಳುಮೆ ಮಾಡ್ತಿಲ್ಲ. ಅದರಿಂದ ಸಂಪೂರ್ಣ 1 ವರ್ಷ ಆಯ್ತು ಉಳುಮೆ? 1 ವರ್ಷ ಆಯ್ತು ಸರ್, ಸಂಪೂರ್ಣ 1 ವರ್ಷ ಕಂಪ್ಲೀಟ್. ಇದು ಹಾಕಿದ್ರಿಂದ ನಾನು ಹೊಡೆಯೋಕ್ಕೆ ಬಂದಿಲ್ಲ. ಉಳುಮೆ ಸರ್, ಇದಕ್ಕೆಲ್ಲ ನೀರಿನ ವ್ಯವಸ್ಥೆ ಹೆಂಗೆ ಮಾಡ್ತೀರಿ? ಅಡಿಕೆಗಾಯ್ತು ಏಲಕ್ಕಿಗಾಯ್ತು? ಸೇಮ್. ಅಡಿಕೆ ಏನೂ ಇಲ್ಲ, ಏಲಕ್ಕಿ ಸಪ್ರೇಟ್ ಏನಿಲ್ಲ. ಒಂದೇ ನಾನು ಜೆಟ್ ಮಾಡಿಸಿದ್ದೀನಿ, ಗಂಜೆಟ್ ಇದೆ. ಅದರಲ್ಲಿ ಏನಿಲ್ಲ, ವಾರಕ್ಕೆ ಇಲ್ಲ 8 ದಿನ ಅಷ್ಟಕ್ಕೆ ನೀರು ಹೊಡೆದಿರೋದು, ಮತ್ತೆ ನೀರು ಕೊಡ್ತೀನಿ. 8 ದಿನದ 8ಕ್ಕೆ.